ನೋಡಿ ಲಾಗ್ ಮಾಡ್ತಾವ್ರ ಅವರು. ಲೈಕ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ನಾನು ಎದ್ದಿದ್ದು ಲೇಟ್ ಆಯಿತು. ಹಾಗಾಗಿ ನಮ್ಮಮ್ಮ ಆಲ್ರೆಡಿ ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮಮ್ಮ ಅದೇನು ಈ ಥರ ಉಂಡೆ ಮಾಡುತ್ತೆ. ನಾನ್ ವೆಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇವತ್ತು ವೆಜ್ ಮಾಡಿದರು, ಅಂದರೆ ಚಟ್ನಿ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿರುತ್ತೆ ಅದು ತಿನ್ನೋದಕ್ಕೆ. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ಅಣ್ಣನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಡ್ರಿಪ್ಸ್ ಹಾಕಿಸ್ಬೇಕಿತ್ತು ಅವನಿಗೆ. ಬೆಳಿಗ್ಗೆ ಸಂಜೆ 2 ಟೈಮು ಡ್ರಿಪ್ಸ್ ಹಾಕ್ತಾ ಇದ್ವಲ್ಲ. ಸೊ ಹಾಗಾಗಿ ಅವನ್ನ ಕರ್ಕೊಂಡೋಗಿ ಅವನಿಗೆ ಡ್ರಿಪ್ಸ್ ಹಾಕಿಸಿ ಅದು ಲೇಟ್ ಆಗುತ್ತೆ ಅಂತ ಹೇಳಿ, ನನ್ನ ಗಾಡಿದು ಹಾರ್ನ್ ಕೂಡ ಕೆಟ್ಟೋಗಿತ್ತು. ಹಾರ್ನೇ ಆಗ್ತಾ ಇರಲಿಲ್ಲ. ಹಾರ್ನ್ ಇಲ್ಲದೆ ಓಡಾಡೋದು ತುಂಬ ಡೇಂಜರು ಅಂತ ನನಗೆ ಫೀಲ್ ಆಯಿತು. ಯಾಕೆಂದರೆ ಯಪ್ಪ, ಎಷ್ಟು ಹಾರ್ನ್ ಮಾಡಿದ್ರೂ ತಿರುಗಿ ನೋಡೋಲ್ಲ, ಅಂಥದ್ರಲ್ಲಿ ಹಾರ್ನೇ ಮಾಡಿಲ್ಲ ಅಂದರೆ ಹೆಂಗೆ ಅಂತ ಅನಿಸಿ ಹೋಗಿ ಅದು ರೆಡಿ ಮಾಡ್ಕೊಂಡು ಬಂದೆ. ಬರ್ತಾ ಹಾಗೆ ಮಾರ್ಕೆಟ್ಗೂ ಹೋಗಿ ಒಂದಿಷ್ಟು ಫ್ರೂಟ್ಸ್ ಎಲ್ಲ ತರಬೇಕಿತ್ತು ಅಂಗಡಿಗೆ. ಸೊ ಅದನ್ನೆಲ್ಲ ತಗೊಂಡು ಬಂದೆ. ಬಂದು ನೋಡಿದ್ರೆ ಇಲ್ಲಿ ಒಂದು ದಿನ ಬಾಟ್ಲ್ ಖಾಲಿನೇ ಆಗಿರಲಿಲ್ಲ. ಆಲ್ರೆಡಿ 1 ಗಂಟೆ 1:15 ಏನೋ ಆಗೋಯಿತ್ತು. ಬಂದು ನೋಡಿದ್ರೆ ನಾವು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು. ನಾವು ರಿಟರ್ನ್ ಬರೋ ಅಷ್ಟೊತ್ತಿಗೆ ನಮ್ಮಮ್ಮ ಅಡುಗೆ ಕೂಡ ಮಾಡಿಟ್ಟಿದ್ರು ಅವನಿಗೆ ಅಂತ. ಅವನಿಗೆ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಅವನ್ನ ಮನೇಲೇ ಬಿಟ್ಟು ನಾವು ಹೋದ್ವಿ. ಇವಾಗ ಸ್ವಲ್ಪ ಬೆಳ್ಳು ಕಾಣಿಸ್ತಾ. ನೀನೇ ತುಂಬ ವೀಕ್ ಆಗಿದೆಯಪ್ಪ. ನನ್ನ ಮೈದನ ಬಂದಿದ್ದ ಪಿಕ್ ಮಾಡ್ಕೊಳ್ಳೋದಕ್ಕೆ ನಾನು, ನಮ್ಮಮ್ಮ, ನಮ್ಮ ಯಜಮಾನ್ರು ಹೊರಟ್ವಿ ಮಾರ್ನಮಿಗೆ ಅಂತ. ಸೊ ನಾವೀಗ ಕಾಣಿಸ್ತಾ ಇದ್ವಿ. ಯಾರು ನಾಯಿ ತಗೊಂಡಿದ್ರೆ ಈ ಥರದ ನಾಯಿ ತಗೊಳ್ರಿ. ರೇಬಿಸ್ ಬರಲ್ಲ, ಕಡಿಯಲ್ಲ, ಆಡಿಸ್ತಾ ಇರ್ತಾವೆ. ಫೈನಲಿ ರೀಚ್ ಆದ್ವಿ. ನಮ್ಮ ಮನೆಯಿಂದ ಅವ್ರ ಮನೆಗೆ ಒಂದು 10 ನಿಮಿಷ ಜರ್ನಿ ಆಗುತ್ತೆ. ಹಾಗೆ ಮಾತಾಡ್ಕೊತಾ ಬಂದ್ವಿ. ಅಷ್ಟೊತ್ತಿಗೆ ಅವರು ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ರು. ಬಂದು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಟಿ ವಿ ಎಲ್ಲ ನೋಡಿಕೊಂಡು ಊಟಕ್ಕೆ ಅಂತ ಹೋದ್ವಿ. ತುಂಬ ವೆರೈಟೀಸ್ ಮಾಡಿಸಿದ್ರು ಊಟಕ್ಕೆ. ಇವ್ರಿಗೆ ಅವರು ಕಸಿನ್ಸ್ ಆಗಬೇಕು, ಅಂದರೆ ದೊಡ್ಡಪ್ಪನ ಮಕ್ಕಳು ಆ ಥರ. ಹಾಗಾಗಿ ಚೆನ್ನಾಗಿತ್ತು. ಏನು ಅದೇನು ಬೇರೆಯವ್ರ ಮನೆ ಅಲ್ಲ, ನಮ್ಮದೇ ಮನೆ ಥರ ಅದು ಕೂಡ. ಅಲ್ಲಿರೋರು ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಮ್ಮನ್ನು. ನಾವೆಲ್ಲ ಫುಲ್ ಫನ್ ಆಗಿರುತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಲಾಸ್ಟ್ ಟೈಮು ಅಜ್ಜಿ ಮನೆಗೆ ಹೋದಾಗಲೂ ಕೂಡ ಇವ್ರ ಜೊತೆನೇ ಹೋಗಿದ್ದು ನಾವು. ನೋಡಿ ಲಾಗ್ ಮಾಡ್ತಾವ್ರ ಅವರು. ಲೈಕ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇನು ಅಂತ ತೋರಿಸ್ತೀನಿ, ಹೆಂಗೆ ಕ್ಯೂತಿದ್ಯಾ ಅಂತ ತೋರಿಸ್ತೀನಿ. ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್ ದೇರ್. ಅಂದರೆ ಅವರು ಒಂದು ಸ್ವಲ್ಪ ಬ್ಯುಸಿ ಇದ್ದರು, ಆದರೂ ಕೂಡ ನಮ್ಮ ಫನ್ಗೇನು ಅಲ್ಲೇನು ಕಡಿಮೆ ಇರಲಿಲ್ಲ. ನನ್ನ ಮೈದನ ಇದ್ನಲ್ಲ, ಸೊ ನನ್ನ ಮೈದನ್ನ ರೋಸ್ಟ್ ಮಾಡೋದು, ಆಮೇಲೆ ಇವರು ಅಣ್ಣ ತಮ್ಮಂದ್ರೆಲ್ಲ ತುಂಬ ಚೆನ್ನಾಗಿದ್ದಾರೆ ಮಾತಾಡಿಕೊಂಡು. ಹಾಗಾಗಿ ನಮಗಲ್ಲೇನೂ ಬೋರ್ ಅನ್ನಿಸ್ಲಿಲ್ಲ. ನಮಗಂತೂ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ನಮ್ಮದೆಲ್ಲ ಊಟ ಮುಗಿಯೋಷ್ಟೊತ್ತಿಗೆ ಅಜ್ಜಿ ಕೂಡ ನಮ್ಮನ್ನು ಜಾಯ್ನ್ ಆದರು. ಮಾಡಿ ಅಜ್ಜಿ, ಹಾಯ್ ಮಾಡಿ. ಬಿರಿಯಾನಿನ ಹೆಂಗೆ ಚೆನ್ನಾಗೈತೆ ಅಂದಕ್ಕೆ ಅಣ್ಣೆನ ಮಾಡಿತ್ತು, ಹಣೆ ಎಲ್ಲ ಮಾಡಿತ್ತು, ನಾನು ಎಲ್ಲ ಹಾಕಿದ್ದು ಮೇಲೆಲ್ಲ ಅದಕ್ಕೆ ಚೆನ್ನಾಗೈತಿ. ಕೊನೆಗೆ ನಾನು ಕೇಬಲಿಗೆ
ನಮ್ಮದೆಲ್ಲ ಊಟ ಆದಮೇಲೆ ಅಜ್ಜಿ ಇವರೆಲ್ಲ ಬಂದ್ರಲ್ಲ, ಅದಾದಮೇಲೆ ಅವ್ರುಗಳೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಕೂತರು. ಫುಲ್ ಮೋಡ ಆಗಿತ್ತು. ನಾವು ಹೋಗೋ ಟೈಮಿಗೆ ಎಲ್ಲಿ ಮಳೆ ಬರುತ್ತೇನೋ ಅಂತ ಅನ್ನಿಸ್ತಿತ್ತು. ನನ್ನ ಮೈದ್ನವ್ರಿಗೆಲ್ಲ ಊಟ ಬಡಿಸ್ತಾ ಇದ್ದ, ನಾನು ರೇಗಿಸ್ತಿದ್ದೆ. ಅಯ್ಯೋ ಈ ಥರ ಲೇಮ್ಸ ಕೊಡ್ಬೇಡ. ಇಲ್ಲಿವರೆಗೂ ಮುದ್ದೆ ಹಾಕಿದ್ದಾರೆ. ಅವ ಡೈಲಾಗ್ ಎಲ್ಲ ಹಾಕ ಬಂದೈತೆ. ಅಂದ್ರೆ ಏಯ್ ತೊಳ್ಬಿಡ. ಏಯ್ ಪುತ್ತ ಕೊಡು. ಒಂದೇ ಒಂದು ಚಾಕ್ಲೇಟ್ ಕೊಡ್ತೀನಿ. ಪುತ್ತ ಕೊಡು. ಇವತ್ತು ಯಾವ ಹಾಡು? ಒಂದೇ ಒಂದು ಕೊಟ್ಬಿಡಪ್ಪ. ಅಲ್ಲೋಡಲ್ಲಿ ಅಲ್ಲೋಡಲ್ಲಿ ಅಲ್ಲಿ ಒಂದೇ ಒಂದು ಸಲ ಹಾಯ್ ಮಾಡು. ಹಾಯ್ ಮಾಡು. ಇಲ್ಲ ಇಲ್ಲ ಅಂತ ಅದನ್ನು ಮಾತಾಡು. ಅಲ್ಲೋಡಲ್ಲಿ ನವೀನ್ ಮಾಮನ್ ನೋಡಲ್ಲಿ. ನಿನ್ ಕೊಡು. ಹೋಗಂಗಾರೆ ನೀನು ಕೊಡ್ಸಲ್ಲ. ಇಬ್ರು ಹಂಗೆ ಅನ್ನೋಣ. ಕಚ್ಚ ಒಳ್ಳ ಸರಿ ಕಚ್ತೀನಿ ಸ್ವಲ್ಪ ಇಷ್ಟೇ ಒಳ್ಳೆ ನಗ್ತಾಳೆ. ಅವಳು ಹೆಂಗ್ ಗೊತ್ತಾಂಟಿ, ದೂರ ಬರ್ತಿದಂಗೆ ನಗ್ತಾವಳಲ್ಲ ನಮ್ಮನ್ನೇ ಆಡ್ಕೊಂಡು. ಅವ್ರ ಮಗಳು ಅವ್ಳು ಬರ ಹೋಗಪ್ಪ, ಮಾಮ ಕರೀತಾನೆ. ನಾನು ಕಚ್ತೀನಿ ದೇವ್ರಣ್ಣ. ಈಗ ನವೀನ ಚಾಕ್ಲೇಟ್ ತಂದಿದ್ಯಾ? ನಾನಂದ ಕೊಡ. ಡೈರಿ ಮಿಲ್ಕ್ ಕೊಡ. ಡೈರಿ ಮಿಲ್ಕ್ ಯಾವ್ಯಾವ ತಗೋ. ಅವನ ಜೋಬಾಗ ಅವಂತಿದ್ವಿ ಇಲ್ಲಿ ಕೊಡ. ಆನಂದ ಒಂದೇ ಒಂದು ಅಲ್ಲಿ ಚಿನ್ನಿ 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 ಇಲ್ಲಿ ಈಗ ಅದಂತ ಊಟ ಮಾಡ್ದ? ಪಟಾಕಿಯನ್ನು ನಾನು ಏನು ಕೊಟ್ಟಂಗೆ ಹೇಳೋ. ನಿನ್ನ ಹೆಸರೇನು ಹೇಳು? ಹೇಳು ಲೋಲಾ ಅಂತ ಹೇಳಪ್ಪ. ನಿನ್ನ ಹೆಸರೇನಪ್ಪ? ನಿನ್ನ ಹೆಸರೇನು ಹೇಳಪ್ಪ? ಏನಪ್ಪ ನಿನ್ನ ಹೆಸರು? ಏನಂತ ಕೂಗೋಣ ನಾವು? ಹಾಂ ಬಂಗಾರಿ ಏನಂತ ಕೂಗೋಣಪ್ಪ ನಿನ್ನ? ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೊರಟೋ ಟೈಮಾಗೆ ಆಲ್ಮೋಸ್ಟ್ ಒಂದು 5 ಗಂಟೆ ಆಗಿತ್ತು ಅನಿಸುತ್ತೆ. ಹೊರಟ್ವಿ. ವೆದರ್ ಕೂಡ ಫುಲ್ಲು ಮಳೆ ಬರೋಂಗಿತ್ತು. ಹಂಗೆ ಹೊರಟ್ವಿ. ನನ್ನ ಮೈದಂಗೆ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಅಲ್ಲಿಂದ ನಾವು ಇನ್ನೊಂದು ಆಟೋ ಮಾಡ್ಕೊಂಡು ಬಂದ್ವಿ. ನಾವು ಮನೆಗೆ ಬಂದ ಕೂಡಲೇ ಡೋರ್ ಓಪನ್ ಮಾಡ್ತಿದ್ದಂಗೆ ನಮ್ಮ ಅಣ್ಣನ ಫಸ್ಟ್ ಡೈಲಾಗು ಟೀಗೆ ಇಟ್ಬಿಡು ಅಂತ. ನನಗಂತೂ ಫುಲ್ ತಲೆನೋವ್ತಾ ಇತ್ತು ಆಲ್ರೆಡಿ. ಸೊ ಬೇಗ ಹೋಗಿ ಟೀ ಬೇಡ, ಲೇಟ್ ಆಗುತ್ತೆ ಅಂತ ಹೇಳಿ ಕಾಫಿ ಮಾಡೋಣ ಅಂತ ಕಾಫಿ ಮಾಡ್ಕೋತಾ ಇದ್ದೆ. ಹಾಗೆ ನಂದು ಔಟ್ಫಿಟ್ಟು ಫುಲ್ ಪೂರ್ತಿ ಏನೂ ಒಂದು ಫೋಟೋಸು ತೆಕ್ಕೊಂಡಿಲ್ಲ, ಏನೂ ತೆಕ್ಕೊಂಡಿಲ್ಲ ಅಂತ ಸುಮ್ಮನೆ ಹೀಗೆ ಕ್ಯಾಮ್ರಾಗೆ ಪೋಸ್ ಕೊಡ್ಕೊತಾ ಇದ್ದೆ. ಈ ಡ್ರೆಸ್ನ ನನಗೆ ನಮ್ಮ ಚಿಕ್ಕತ್ತೆ ಕೊಡಿಸಿದ್ದು. ನಂಗೆ ಸಖತ್ ಇಷ್ಟ ಆಯಿತು. ಅಲ್ಲಿಂದ ಬರ್ತಿದ್ದಂಗೆ ಡ್ರೆಸ್ ಚೇಂಜು ಮಾಡ್ದಂಗೆ ಬಂದು ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ. ನನಗೂ ಸಿಕ್ಕಾಪಟ್ಟೆ ತಲೆನೋವ್ತಾ ಇತ್ತು. ಅದೇ ಟೈಮಿಗೆ ನಮ್ಮ ಅಣ್ಣನೂ ಕೇಳಿದ್ನಲ್ಲ, ಹಾಗಾಗಿ ಎಲ್ರಿಗೂ ನಾನು ಕಾಫಿ ಮಾಡಿದೆ. ನಾನು ಕಾಫಿ ಮಾಡೋ ಟೈಮ್ಗೆ ನಮ್ಮ ಯಜಮಾನ್ರು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದರು. ಮುಂಚೆ ಎಲ್ಲ ಜಾಸ್ತಿನೇ ಕಾಫಿ ಕುಡಿತಾ ಇದ್ದೆ ಮದುವೆಗಿನ ಮುಂಚೆ. ನಮ್ಮ ಮನೇಲಿ ರೆಗ್ಯುಲರಾಗಿ ಬೆಳಗ್ಗೆ ಮತ್ತು ಸಂಜೆ ಇರೋದು. ಗ್ಯಾಪ್ ಸಿಕ್ಕಿದ್ರೆ ಅರ್ಲಿ ಮಾರ್ನಿಂಗ್ ಕೂಡ ಬೇಗ ಎದ್ದರೆ ಕುಡಿತಾ ಇದ್ವಿ. ಬಟ್ ಮದುವೆ ಆದಮೇಲೆ ಅಷ್ಟೊಂದೇನು ಕಾಫಿ ಕುಡಿತಾ ಇಲ್ಲ. ಕಾಫಿ ಆಗಲಿ ಟೀ ಆಗಲಿ ಏನೂ ಕುಡಿತಾ ಇಲ್ಲ.
ಹಾಗೆ ಕಾಫಿ ಕುಡಿದಾಗ ಒಂದೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು. ಹಾಗೆ ನಮ್ಮ ಯಜಮಾನ್ರು ಕೂಡ ಜಾಯ್ನ್ ಆದರು. ಅವರು ಕಾಫಿ ಆದರೆ ಕುಡಿತಾರೆ, ಟೀ ಕುಡಿಯಲ್ಲ. ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ನಮ್ಮಮ್ಮ ಎಲ್ಲ ಅಡುಗೆ ಮಾಡಿದ್ರು. ನನಗೇನು ಕೆಲಸ ಇರಲಿಲ್ಲ. ಮತ್ತು ರಿಟರ್ನ್ ನಮ್ಮ ಅಣ್ಣನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಸೊ ನಾನು ನಮ್ಮ ಯಜಮಾನ್ರು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದ್ವಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.